ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಈ ವರ್ಷ ತುಂಬಾ ವಿಶೇಷವಾಗಿ ರಥಸಪ್ತಮಿ, ಸೊ ಭಾನುವಾರ ಬಂದಿದೆ, ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಸ್ವಲ್ಪ ಮಾಹಿತಿ ಕೊಡ್ಬೇಕಂತ ಇದೆ, ನಿಮಗೆ ಕೊಟ್ಬಿಡ್ತೀನಿ. ಮೊದಲನೇದಾಗಿ ತುಂಬಾ ವಿಶೇಷವಾಗಿ ನಮಗೆ ರಥಸಪ್ತಮಿ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ದಿವಸ ಎಸ್ಪೆಷಲಿ ಯಾರ್ಯಾರಿಗೆ ಸೂರ್ಯ ಮಹಾದಶ ನಡೀತಾ ಇದೆ ಅಥವಾ ಸಿಂಹ ರಾಶಿಯಲ್ಲಿ ಯಾವುದಾದ್ರೂ ಗ್ರಹ ಕೂತ್ಕೊಂಡಿದ್ದು ಆ ಮನೆ ದಶ ನಿಮಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಗೊತ್ತೋ ಗೊತ್ತಿಲ್ಲದೇನೆ ಹಿಂದಿನ ಜನ್ಮದಲ್ಲಿ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಿಕರು ಮಾಡಿರುವಂತಹ ಗೊತ್ತಿಲ್ದಿರ ಮಾಡಿರುವಂತಹ ಕೆಲವೊಂದು ಕರ್ಮಗಳನ್ನ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ. ಹಂಗಾದ್ರೆ ಈ ಒಂದ್ ದಿವಸ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತಾ? ಇಲ್ಲ, ಆದ್ರೆ ತುಂಬಾ ಮಟ್ಟದ ಪ್ರಭಾವ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ, ಸೊ ಇದು ಕುಂಡಲಿ ಈ ತರ ಇರುತ್ತೆ. ಮಧ್ಯರಾತ್ರಿ ಹಿಂದೆ ಅಂತ ಹೇಳಿದ್ರೆ ಶನಿವಾರ ನೈಟು ನಮಗೆ 12:39 ಶುರುವಾಗುತ್ತೆ ಅಂತ ಹೇಳಿದ್ರೆ ಭಾನುವಾರ ಬೆಳಗಿನ ಜಾವ ಮಧ್ಯರಾತ್ರಿ ಬರುತ್ತೆ. ಸೊ ನೆಕ್ಸ್ಟ್ ಭಾನುವಾರ ರಾತ್ರಿ ನಮಗೆ 11:57 ತನಕ ಇರುತ್ತೆ. ಸೊ ಕ್ಲಿಯರಾ? ಸೊ ಹಾಗಾಗಿ ಇದು ನೀವು ಪ್ಲಾನ್ ಮಾಡುವ 11:10 ಭಾನುವಾರ ರಾತ್ರಿ 11:10 ಇರುತ್ತೆ. ಸೊ ಹಿಂದಿನ ದಿವಸ 12:39 ಶುರುವಾಗಿರುತ್ತೆ ಸಪ್ತಮಿ. ಸೊ ಹಾಗೆ ಐ ಥಿಂಕ್ ನನ್ನ ಚಾನಲ್ ಅಲ್ಲಿ ಈ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ, ಯಾವ ತಿಥಿಗೆ ಹೇಗೆ ರೆಮಿಡೀಸ್ ಮಾಡ್ಕೋಬೇಕು ಅಂತ ಹೇಳಿ. ಈ ಬಾರಿ ಒಂದು ವಿಶೇಷವಾದಂತಹ ಒಂದು ಲಕ್ಕಿ ಅಂತ ಹೇಳ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನೀವುಗಳು. ಸೊ ಮೊದಲೇದಾಗಿ ಯಾರಾದ್ರೂ ಸಪ್ತಮಿ ದಿವಸ ಹುಟ್ಟಿದ್ದೀರಾ, ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ದಾರಾ ಸಪ್ತಮಿ ದಿವಸ, ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವರು, ಸೊ ಈ ವಿಡಿಯೋನ ನೋಡಿ ಅವ್ರಿಗೆ ಶೇರ್ ಈಗಲಾದ್ರೂ ಶೇರ್ ಮಾಡಿ, ಅವ್ರಿಗೆ ಮಾಹಿತಿ ಹೋಗ್ಲೇಬೇಕು. ಸೊ ಹಾಗಾಗಿ ಈ ಬಾರಿ ಆದ್ರೂ ಶೇರ್ ಮಾಡಿ ಪೂಜಾ. ಸೊ ಆವತ್ತಿನ ಒಂದು ಲಗ್ನ ಹೀಗಿರುತ್ತೆ, ಲಗ್ನ ಅಲ್ಲ ಕುಂಡಲಿ, ಜನ್ಮ ಕುಂಡಲಿ ಹೀಗಿರುತ್ತೆ. ಸೊ ಯಾವಾಗ ನಮ್ಗೆ ಬರ್ತಾ ಇರೋದು 25 ಜಾನ್ವರಿ 26. ಸೊ ನಂಬರ್ 1, ಸಪ್ತಮಿ ದಿವಸ ಯಾರು ಹುಟ್ಟಿದಿರಾ, ಆಕ್ಚುಲಿ ಎಲ್ಲರೂ ಮಾಡ್ಬೇಕು, ಬಟ್ ಸಪ್ತಮಿ ದಿವಸ ಯಾರ್ಯಾರು ಹುಟ್ಟಿದಿರಾ ವಿತೌಟ್ ಫೇಲ್ ದಯವಿಟ್ಟು ಇದನ್ನ ಮಾಡಿ. ಏನ್ ಮಾಡಬೇಕು, ಪ್ರತಿಯೊಬ್ರು ಏನ್ ಮಾಡ್ಬೇಕು, ಅವತ್ತು ನಿಮ್ ಜಾತಕದಲ್ಲಿ ಸೂರ್ಯಗ್ರಹರು ಎಲ್ಲಾದ್ರೂ ಇರ್ಲಿ ತೊಂದ್ರೆ ಇಲ್ಲ, ಸಾಧ್ಯವಾದ್ರೆ ಅವತ್ತು ನದಿ ಸ್ನಾನ ಮಾಡಿ. ನದಿ ಹತ್ರ ಇಲ್ಲ, ನದಿ ವ್ಯವಸ್ಥೆ ಇಲ್ಲದೆ ಇರೋರು ಗಂಗಾ ಜಲ ಹಾಕೊಂಡು ಸ್ನಾನ ಮಾಡಿ. ಓಕೆ, ಗಂಗಾ ಜಲನೂ ನಮ್ಮ ಹತ್ರ ಇಲ್ಲ ಅಂತ ಹೇಳ್ದವ್ರು ಕೇಸರಿನ ಹಾಕೊಂಡು ಒಂದ್ ಸ್ವಲ್ಪ ಕೇಸರಿನ ಸ್ನಾನಕ್ಕೆ ಬಳಸಿ. ಮತ್ತೆ ತಲೆ ಸ್ನಾನನ ಆತರ ಎಲ್ಲ ಕೇಳ್ಬೇಡಿ, ಸ್ನಾನ ಆದ್ಮೇಲೆ ಸ್ನಾನ ಅಷ್ಟೇ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾರ್ಯಾರು ಸಪ್ತಮಿ ದಿವಸ ಹುಟ್ಟಿದೀರಾ, ಸೊ ನೀವುಗಳು ಈಗ ನಾನು ಏನ್ ಟೈಮ್ ಹೇಳ್ದೆ ಅಂದ್ರೆ ಹಿಂದಿನ ದಿವಸ ನೈಟ್ ಊಟ ಮಾಡಿ ತೊಂದರೆ ಇಲ್ಲ, ನೆಕ್ಸ್ಟ್ ಡೇ ವರ್ಗುನು ಅಂದ್ರೆ ಭಾನುವಾರ ರಾತ್ರಿ 11:10 ಸೊ PM ಇಲ್ಲಿ ತನಕ ಸಾಧ್ಯವಾದ್ರೆ ಫಾಸ್ಟಿಂಗ್ ಮಾಡಿ. ಸಂಕಲ್ಪ ಏನಿರ್ಬೇಕು, ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಿಕರು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮಗಳ ಒಂದು ಏನು ನೆಗೆಟಿವ್ಸ್ ಇದೆ ಅದು ಕ್ಲಿಯರ್ ಮಾಡ್ಕೊಳ್ಳೋಕೆ ದಾರಿ ತೋರಿಸಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮೂರನೇದಾಗಿ ವಿಶೇಷವಾಗಿ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅದನ್ನೇ ಹೇಳ್ತಿದ್ದೀರಿ. ಸೊ ನಿಮಗ್ ಗೊತ್ತು, ಜಾನ್ವರಿ 23 ಫ್ರೈಡೆ. ಸೊ ನಕ್ಷತ್ರಕ್ಕೆ ದೇವಿ, ಯಾವ ನಕ್ಷತ್ರಕ್ಕೆ ಯಾವ ದೇವಿನ ನಾವು ಆರಾಧನೆ ಮಾಡಬೇಕು, ಯಾವ ವಿಚಾರಕ್ಕೆ ಅಂತ ಹೇಳಿ 2 hours ಕ್ಲಾಸ್ ಇರುತ್ತೆ. ತುಂಬಾ ಪುಟ್ಟ ಅಮೌಂಟ್. ಸೊ ಇಲ್ಲಿ ಏನ್ ನಂಬರ್ ಇರುತ್ತೋ ಆಲ್ಮೋಸ್ಟ್ ಅಲ್ಲಿ ಇಷ್ಟೇ ನಂಬರ್ ನಿಯರ್ ಹಣ ಇರುತ್ತೆ ನಿಮ್ಗೆ ಫೀಸ್. ಇನ್ನ ಕೆಲವೇ ಸೀಟ್ಗಳಿದೆ, 2-3 ಸೀಟ್ ಇದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಬಹುದು, ತೊಂದರೆ ಇಲ್ಲ. ಕೇವಲ 30 ಜನಕ್ಕೆ ಮಾತ್ರ ಈ ಕ್ಲಾಸು, ರೆಮಿಡಿ ಕ್ಲಾಸಸ್. ಬಿಕಾಸ್ ಹಿಂದೆ ರಾಹು ರೆಮಿಡಿ ಕೊಟ್ಟಿದ್ದಂತಹ ಕ್ಲಾಸು ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಅದರ ಅನುಸಾರ ಮತ್ತೆ ಆಲ್ರೆಡಿ ಗುಪ್ತ ನವರಾತ್ರಿ ಬೇರೆ ಶುರುವಾಗಿದೆ, ನಡೀತಾನು ಇದೆ ಈಗ ಆಲ್ರೆಡಿ. ಸೊ ಇದೆಲ್ಲ ಮುಹೂರ್ತನ ಲೆಕ್ಕದಲ್ಲಿ ಇಟ್ಕೊಂಡು, ಆಮೇಲೆ ವಿಶೇಷವಾಗಿ ಈ ರಥ ಸಪ್ತಮಿ ಕೂಡ ಸೊ ನಿಮ್ಗೆ ಬರ್ತಾ ಇದೆ. ಸೊ ಹಾಗಾಗಿ ಅಂದ್ರೆ ನಾವು 23ನೇ ತಾರೀಕು ಲಾಸ್ಟ್, ಈ ವಿಡಿಯೋದಲ್ಲಿ ಲಾಸ್ಟ್ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. 23ನೇ ತಾರೀಕು ನಕ್ಷತ್ರ ರೆಮಿಡಿ ಕ್ಲಾಸ್ಗೆ ಯಾರ್ದು ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ, ಇನ್ನು 2-3 ಸೀಟ್ ಇದೆ, ಜಾಯ್ನ್ ಆಗಬಹುದು, ತೊಂದರೆ ಇಲ್ಲ. ಬನ್ನಿ ಇಲ್ಲಿ ಯಾರ್ಯಾರು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದಿರಾ, ಪಾದ ಯಾವ್ದಾದ್ರು ಸರಿ, 1, 2, 3, 4 ಧನಿಷ್ಠ ನಕ್ಷತ್ರದಲ್ಲಿ ಯಾರು ಹುಟ್ಟಿದಿರಾ, ಹಾಗೆ ಈಗ ಪ್ರೆಸೆಂಟ್ ನಿಮಗೆ ಧನಿಷ್ಠ ನಕ್ಷತ್ರದಲ್ಲಿ ನಿಮ್ಮ ದಶಾಧಿಪತಿ ಕೂತಿದ್ದಾರೆ ಅಂದ್ರೆ ಮಕರ ರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಯಾವ್ದು ಗ್ರಹ ಕೂತಿದೆ, ಅಥವಾ
ಈಗ ಪ್ರೆಸೆಂಟ್ ದಶನೂ ಇಲ್ಲ, ನನಗೆ ಧನಿಷ್ಠ ನಕ್ಷತ್ರನೂ ಇಲ್ಲ. ಓಕೆ. ಮಕರ ರಾಶಿಯಲ್ಲಿ ಹೆಚ್ಚು ಗ್ರಹಗಳು ಗೋಚಾರದಲ್ಲೂ ಕೂಡ ಕೂತಿದಾವೆ ಇಲ್ಲೋಡಿ. ಅದಕ್ಕೆ ಹೇಳಿದ್ದು. ಸೊ ನೀವುಗಳು ವಿಶೇಷವಾಗಿ ಮಾಡಬೇಕಾಗಿರುವಂತಹ ಇವತ್ತಿನ ದಿವಸ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವೆರಿ ಸಿಂಪಲ್. ಪ್ರತಿಯೊಬ್ರು ಜಾತಕದಲ್ಲಿ ಸೂರ್ಯ ಯಾವುದೇ ಪ್ಲೇಸ್ ಅಲ್ಲಿ ಇರ್ಲಿ, ಸೊ ಒಂದು ಫಾಸ್ಟಿಂಗ್ ಮಾಡಿ, ಎರಡನೇದು ಗಾಯತ್ರಿ ಮಂತ್ರ ಜಪ ಮಾಡಿ, ಮೂರನೇದಾಗಿ ಧನಿಷ್ಠ ನಕ್ಷತ್ರದವರಿಗೆ ಮಾತ್ರ ಈ ರೆಮಿಡಿ, ಅಥವಾ ಧನಿಷ್ಠ ನಕ್ಷತ್ರದಲ್ಲಿ ಕೂತಿರುವ ಗ್ರಹಕ್ಕೆ ಮಾತ್ರ ಇವತ್ತು ಮಾತ್ರ ಅಂತ ಹೇಳಿದ್ರೆ ರಥ ಸಪ್ತಮಿ ದಿವಸ ಮಾತ್ರ ಈ ಒಂದು ರೆಮಿಡಿ. ಸೊ ದಯವಿಟ್ಟು ಛತ್ರಿನ ಡೊನೇಟ್ ಮಾಡಿ. ಅಂಬ್ರೆಲಾ ಕಪ್ಪು ಇರಬೇಕು. ಛತ್ರಿ ಮಿನಿಮಮ್ 10 ಡೊನೇಟ್ ಮಾಡಿ. ಒಂದೇ ದಿವಸ 10 ಛತ್ರಿ ಕೊಡೋಕೆ ನನಗೆ ಖಂಡಿತವಾಗ್ಲೂ ಶಕ್ತಿ ಇಲ್ಲ. ಈ ಮಿನಿಮಮ್ 300-400 ರುಪೀಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಛತ್ರಿನ ಡೊನೇಟ್ ಮಾಡಿ. ಪ್ರತಿಯೊಬ್ರು ಯಾರ್ಯಾರು ಧನಿಷ್ಠ ನಕ್ಷತ್ರದಲ್ಲಿ ಅಥವಾ ಧನಿಷ್ಠ ನಕ್ಷತ್ರದಲ್ಲಿ ಕೂತಿರುವಂತಹ ಗ್ರಹದ ದಶ ಅಥವಾ ಗೋಚಾರದಲ್ಲಿ, ಸೊ ಇವತ್ತಿನ ದಿವಸ ಮಾತ್ರ ಈ ರೆಮಿಡಿ ಮಾಡಿ. ಹಾಗೆ ಧನಿಷ್ಠ ನಕ್ಷತ್ರದವರು ಈ ಬಾರಿ ಯಾವ ದೇವಿನ ಆರಾಧನೆ ಮಾಡಬೇಕು? ಈಗ ದಶ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ಧನು ಲಗ್ನ ಅಂತ ತಗೊಳ್ಳೋಣ. ಸೆಕೆಂಡ್ ಹೌಸ್ ಅಲ್ಲಿ ಯಾವ್ದೋ ಪ್ಲಾನೆಟ್ ಕೂತಿದೆ, ಧನಿಷ್ಠ ನಕ್ಷತ್ರದಲ್ಲಿ ಕೂತಿದೆ, ದಶ ನಡೀತಿದೆ. ನಿಮ್ಗೆ ದಶ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ತೊಂದರೆ ಇಲ್ಲ. ಯಾವ ದೇವಿನ ಪ್ರೇ ಮಾಡಬೇಕು ಅದನ್ನ ನಾನು ಈ ಕ್ಲಾಸ್ ಅಲ್ಲಿ ಹೇಳೋದು. ಅದಕ್ಕೋಸ್ಕರನೇ ಅಲ್ವಾ ಕ್ಲಾಸ್ ಇಟ್ಟಿರೋದು. ಅದಕ್ಕೊಂದು ವಿಶಿಷ್ಟ ಮುಹೂರ್ತ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ನೋಡೋರು ಧನಿಷ್ಠ ನಕ್ಷತ್ರದವರು ಈ ರೆಮಿಡಿಯನ್ನ ಮಾಡಿಕೊಳ್ಳಿ. ಅಂಡ್ ಎಲ್ಲರೂ ಮಾಡ್ಬೇಕಾಗಿರೋದು ಕೇಸರಿ ಹಾಕೊಂಡು ಸ್ನಾನ ಮಾಡ್ಬೇಕು, ಅಥವಾ ಸಮುದ್ರ ಸ್ನಾನ, ಅಂಡ್ ಫಾಸ್ಟಿಂಗ್ ಅಟ್ಲೀಸ್ಟ್ ಅವತ್ತು ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡಿ, ಡ್ರಿಂಕ್ಸ್ ನ ಅವಾಯ್ಡ್ ಮಾಡಿ ಯಾರಾದ್ರೂ ತಗೋತಾ ಇದ್ರೆ. ಇದಕ್ಕೂ ಮೇಲೆ ಸೊ ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಈ ಬಾರಿ ರಥ ಸಪ್ತಮಿ, ಸೊ ಇಲ್ಲಿ ಸೂರ್ಯಗ್ರಹರು ಆಲ್ರೆಡಿ ಮಕರ ರಾಶಿ ಪ್ರವೇಶ 15ನೇ ತಾರೀಕು. ಸೊ ಜಾನ್ವರಿ 15ನೇ ತಾರೀಕಿಂದ ಫೆಬ್ರವರಿ 15ನೇ ತಾರೀಕು ಇಲ್ಲೇ ಇರ್ತಾರೆ. ಸೊ ಇದು ಗೋಚಾರದಲ್ಲಿ ನಡೆಯುವಂತಹ ಫಲಗಳು ನಿಮ್ಗೆ ಗೊತ್ತು. ಯಾರಿಗೆ ಮಕರ ರಾಶಿಯಲ್ಲಿ ಕೇತು ಇದೆಯೋ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಹಾಗಾಗಿನೇ ನೀವು ಕೂಡ ಇದನ್ನ ಡೊನೇಟ್ ಮಾಡಿ. ಯಾವ್ದನ್ನ? ಅಂಬ್ರೆಲಾ ಛತ್ರಿ ಒಂದು. ಮಕರ ರಾಶಿಯಲ್ಲಿ ಕೇತು ಇದ್ರೆ ಮಾತ್ರ. ಒಂದು ಧನಿಷ್ಠ ಪಾರ್ಟ್ ಆಲ್ರೆಡಿ ಮುಗಿಸಿದೀನಿ. ಎರಡನೇದು ಮಕರ ರಾಶಿಯಲ್ಲಿ ಕೇತು, ಜನ್ಮ ಜಾತಕದ ಮಕರ ರಾಶಿಯಲ್ಲಿ ಕೇತು ಇರೋರು ಅಂಬ್ರೆಲನ ಸೊ ನೀವು ಡೊನೇಟ್ ಮಾಡಿ. ಈ ಮಾಹಿತಿ ಕೊಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇನ್ನೊಂದಷ್ಟು ಜನ ಹಿರಿಯರು, ಅವ್ರಿಗೆ ಸ್ವಲ್ಪ ಸಂಕೋಚ. ಯಾಕೆಂತ ಹೇಳಿದ್ರೆ ಒಂದು 5 ವರ್ಷದಿಂದ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ, 10 ವರ್ಷದಿಂದ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ, ನನಗೆ ಜ್ಯೋತಿಷ್ಯದ ಸ್ವಲ್ಪ ಭಾಗ ಗೊತ್ತು, ಅಥವಾ ನಾನೆಲ್ಲೋ ಬೇರೆ ಗುರುಗಳ ಹತ್ರ ಕಲ್ತಿದ್ದೀನಿ, ಆ ಗುರುಗಳು ಹಾಗೆ ಈ ಗುರುಗಳು ಹೀಗೆ. ದಯವಿಟ್ಟು ಈ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ನಿಮ್ಗೆ ಕನ್ಸಲ್ಟೆನ್ಸಿ ಬೇಕಾ? ಕನ್ಸಲ್ಟ್ ಮಾಡಿ. ನಿಮ್ಮ ಯಾವ ಪ್ರಶ್ನೆಗೆ ಉತ್ತರ ಬೇಕು ತಗೊಳ್ಳಿ. ನಾನು ಈ ಗುರುಗಳ ಹತ್ರ ಕಲ್ತಿದ್ದೀನಿ, ಆ ಗುರುಗಳು ಹಾಗೆ ಈ ಗುರುಗಳಿಗೆ. ದಯವಿಟ್ಟು ನಾನು ಆ ತರದ ಮರ್ಕಿರಿ ವ್ಯಕ್ತಿ ಅಲ್ಲ. ನನ್ನವರೆಗೂ ಆ ವಿಷಯ ತರಬೇಡಿ. ಎರಡನೇದು, ಇವತ್ತು ಈಗ ಆ ಗುರುಗಳ ಬಗ್ಗೆ ಹೇಳ್ತಾ ಇದ್ದೀರಾ, ನಾಳೆ ನಮ್ಮ ಬಗ್ಗೆನೂ ಹೇಳ್ತೀರಾ. ಸ್ವಲ್ಪ ಕೆಲವೊಂದು ಜನ ಹಾಗೇನೆ, ಅವರವರ ಜನ್ಮ ಜಾತಕದಲ್ಲಿ ಗುರು ಹೇಗಿರುತ್ತೋ ಹಾಗೆ ಅವ್ರಿಗೆ ಗುರು ಸಿಗುತ್ತೆ. ಗುರು ರಾಹು ಇರೋರ್ಗೆ ಗುರು ರಾಹು ತರ ಗುರುಗಳು ಸಿಗ್ತಾರೆ, ಗುರು ಬುಧ ಇರೋರ್ಗೆ ಗುರು ಬುಧ ತರ, ಗುರು ಶನಿ ಇರೋರ್ಗೆ ಗುರು ಶನಿ ತರ. ಸೊ ಹಾಗಾಗಿ ಪಬ್ಲಿಕ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಜ ಅನ್ನಿಸ್ತಾ ನಿಮಗೆ ಕೇಪಬಲ್ ಇದೆ ಅಥವಾ ನಿಮ್ದು ಪ್ರಾಬ್ಲಮ್ ಇದೆ, ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೋಬೇಕು. ಇನ್ನು ಒಂದೊಂದು ಕೆಲವರು ಕೇಳ್ತಾರೆ, ಸೊ ನೀವು ಎಷ್ಟ್ರ ಮಟ್ಟಿಗೆ ನೀವು ಹೇಳಿರೋ ಪ್ರಿಡಿಕ್ಷನ್ ಪರ್ಫೆಕ್ಟ್ ಆಗಿದೆ? ಐ ಆಮ್ ನಾಟ್ ಎ ಪರ್ಫೆಕ್ಟ್, ಬಟ್ ನಾನು ಕೊಡೋ ಮಾಹಿತಿ 100% ಪರ್ಫೆಕ್ಟ್ ಆಗಿರುತ್ತೆ. ಕ್ಲಿಯರ್? ಮೂರನೇದು, ನಾನು ಡಾಕ್ಟರೇಟ್ ಮಾಡಿದ್ದೀನಿ, ನಾನು PhD ಮಾಡಿದ್ದೀನಿ. ನೀವು ಏನಾದರೂ ಮಾಡ್ಕೊಳ್ಳಿ, ಮತ್ತೆ ಡಾಕ್ಟರೇಟ್ PhD ಮಾಡಿ ಮತ್ತೆ ಯಾಕೆ ಕನ್ಸಲ್ಟ್ ಮಾಡ್ತೀರಾ ಅಲ್ವಾ? ಓದೋದು ಬೇರೆ, ಸರ್ಟಿಫಿಕೇಟು ಬೇರೆ, ರಿಯಾಲಿಟಿ ಬೇರೆ. ರಿಯಾಲಿಟಿ ಯಾವಾಗ ಅರ್ಥ ಆಗುತ್ತೋ ಸೊ ಅವಾಗ್ಲೇನೆ. ಎಷ್ಟೋ ಜನ ಜ್ಯೋತಿಷರಿಗೆ ಅವರವರ ಜಾತಕ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಕ್ಲಾರಿಟಿ ಬರ್ತಾ ಇಲ್ಲ ಅಥವಾ ಸಿಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೊಬ್ರು ಗುರು ಅವಶ್ಯಕತೆ ಇರ್ತಾರೆ. ಜ್ಯೋತಿಷ್ಯ ಅನ್ನೋದು ಕೇವಲ ಮಾಹಿತಿ ತಂತ್ರಜ್ಞಾನ ಅಷ್ಟೇನೆ. ತಂತ್ರಜ್ಞಾನದಲ್ಲಿ ನಮ್ಗೆ ಮಾಹಿತಿ ಕೊಡ್ತೀವಿ, ಅಥವಾ ಮಾಹಿತಿ ಕೊಡುವಂತಹ ಒಂದು ತಂತ್ರಜ್ಞಾನ, ವಿಜ್ಞಾನ ಅಷ್ಟೇನೆ. ಅದು ಬಿಟ್ಬಿಟ್ಟು ನನ್ನ ಹತ್ರ ಇಷ್ಟು ಬುಕ್ಸ್ ಇದೆ, ನಾನು ಇಷ್ಟು ಓದಿದ್ದೀನಿ. ಓದಿರೋದೆಲ್ಲ ಈ ಜನರೇಷನ್ ಅಲ್ಲಿ ನೀವೇ ನೋಡ್ತೀರಾ. ಓದಿರೋದು ಯಾವ್ದೋ, ಪ್ರೊಫೆಷನ್ ಮಾಡೋದು ಯಾವ್ದೋ, ಎಂಡ್ ಮಾಡೋದು ಯಾವ್ದೋ. ಸೊ ಹಾಗಾಗಿ ನೀವೇ ತಿಳ್ಕೊಳ್ಳಿ, ಯಾರ್ಯಾರು ಸ್ಕೂಲು ಕಾಲೇಜಲ್ಲಿ 90% 80% ಇದ್ದೀರಾ ಅವ್ರು ಯಾರಿಗೂ ನೆನಪಿಲ್ಲ. ಯಾರ್ಯಾರು ಜಸ್ಟ್ ಪಾಸ್ ಆಗಿದ್ದೀರಾ ಅಥವಾ ಲಾಸ್ಟ್ ಬೆಂಚ್
ಅವರೆಲ್ಲರಿಗೂ ನೆನಪಿದ್ದಾರೆ. ಹೈಯೆಸ್ಟ್ ಬಿಸ್ನೆಸ್ ಮಾಡ್ತಾ ಇರೋದು ಇವರೇ. ಇವರಂತೂ ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಮಿಡ್ಡಲ್ಲಿ ಇರೋರು ಸೊ ಮಿಡಲ್ ಆಲ್ಮೋಸ್ಟ್ ಆಲ್ ನಾರ್ಮಲ್ ಲೈಫ್ ಇರುತ್ತೆ. ಸೊ ಹಾಗಾಗಿ ಏನು ಓದಿದೀವಿ, ಏನ್ ಸರ್ಟಿಫಿಕೇಟ್ಸ್ ಇದೆ ಅವಶ್ಯಕತೆ ಇಲ್ಲ. ಉತ್ತರ ಸಿಗ್ತಾ ಇದೆಯಾ? ನಿಮ್ದು ಪ್ರಶ್ನೆ ಏನು? ನಿಮ್ದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯಾ? ಕೆಲಸ ಆಯ್ತಾ? ಅಷ್ಟೇ ಪಾಯಿಂಟ್. ಸೊ ಹಾಗಾಗಿ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಇನ್ನೊಂದಷ್ಟು ಜನ ಸೊ ಅಡ್ವರ್ಟೈಸ್ಮೆಂಟ್ ಅದು ಇದು ಕೇಳ್ತೀರಾ. ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿ ಹೀಗೇನೆ. ನನ್ನನ್ನ ಫಾಲೋ ಮಾಡೋ ಜನಕ್ಕೆ ಅರ್ಥ ಆದ್ರೆ ಸಾಕು. ಸೊ ಅದಕ್ಕೋಸ್ಕರನೇ ಕುಂಡಲಿ ಹಾಕಿ ಎಕ್ಸ್ಪ್ಲೇನ್ ಮಾಡೋದು. ನನಗೇನು ನೀವು ಹೇಳಿದ್ದೀರಾ ನಮಗೆ ಕುಂಡ್ಲಿ ಹಾಕಿ ಎಕ್ಸ್ಪ್ಲೇನ್ ಮಾಡಿ ಅಂತ, ಹಾಗೆ ನಾನು ನಾರ್ಮಲ್ ವಿಡಿಯೋದಲ್ಲಿ ಹೇಳ್ಬೋದಲ್ವಾ? ಬಟ್ ಅರ್ಥ ಆಗಲಿ. 10 ಜನಕ್ಕೆ ಅರ್ಥ ಆಯ್ತಾ ಸಾಕು. 100 ಜನಕ್ಕೆ ಅರ್ಥ ಆಗ್ಬೇಕು ಅನ್ನೋದು ಇಲ್ಲ. ಸೊ ಹಾಗಾಗಿ ಕ್ಲಾಸು ಕೂಡ ಇರುತ್ತೆ. ಈಗ ಧನಿಷ್ಠ ನಕ್ಷತ್ರದವ್ರು ಹೇಳಿದ್ದೀನಲ್ವಾ? ಸೊ ಧನಿಷ್ಠ ನಕ್ಷತ್ರದವರು ಯಾವುದೇ ಪ್ಲಾನೆಟ್ ಕೂತಿರ್ಲಿ ನಿಮಗೆ ಇದನ್ನ ನೀವು ಡೊನೇಟ್ ಮಾಡಿ. ಅಂಡ್ ಕೇತು ಇರೋರು ಉಳಿದವ್ರು ಏನ್ ಮಾಡ್ಕೋಬೇಕು ಕೊಟ್ಟಿದ್ದೀನಲ್ವಾ? ಕೇಸರಿ ಹಾಕೊಂಡು ಸ್ನಾನ ಮಾಡಿ ಅಥವಾ ಗಂಗಾಜಲ ಅಥವಾ ಫಾಸ್ಟಿಂಗ್ ಮಾಡಿ ಅಂತ ಹೇಳಿ. ಸೊ ಇವತ್ತು ತುಂಬಾನೇ ವಿಶೇಷ ಆಗಿದೆ. ಸೊ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಫಾಲೋನ ಮಾಡಿ. ಇವತ್ತು ಆದಷ್ಟು ಯಾವುದೇ ಶುಭ ಕಾರ್ಯಗಳನ್ನ ಕೈಗೊಳ್ಳಬೇಡಿ. ಒಳ್ಳೆ ದಿವಸ ಅಂದಿರ ಮತ್ತೆ ಶುಭ ಕಾರ್ಯ. ಒಳ್ಳೆ ದಿವಸ ಏನಕ್ಕೆ? ಅವರವರ ಕರ್ಮಗಳನ್ನ ಕ್ಲಿಯರ್ ಮಾಡಕ್ಕೆ. ಸೊ ಮುಂದಿನ ಜೀವನಕ್ಕೆ ದಾರಿಯಾಗುವಂತಹ ಮದುವೆ ವಿಚಾರ ಆಗಿರಬಹುದು ಅಥವಾ ಕೆಲವೊಂದು ಬಿಸ್ನೆಸ್ ವಿಚಾರ ಆಗಿರ್ಬೋದು. ಇದಕ್ಕೆ ಸ್ವಲ್ಪ ಹೋಲ್ಡ್ ಮಾಡಿ. ಸೊ ಇವತ್ತು ಕರ್ಮ ಕಳೆದುಕೊಳ್ಳೋದ್ರ ಕಡೆ ಗಮನ ಹೆಚ್ಚು ಹರಿಸಿ. ಹಾಗೆ ಯಾರಾದ್ರೂ ಮನೆಯಲ್ಲಿ ಸಪ್ತ ಶ್ವಾನಗಳ ಅಂತ ಹೇಳಿದ್ರೆ, ಸಾರಿ, ಹಾರ್ಸಸ್, ಸೊ ಕುದುರೆದು ಯಾವ್ದಾದ್ರು ಪಿಕ್ಚರ್ ಹಾಕೊಂಡಿದೀರಾ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನೀವು ಈಸ್ಟ್ಗೆನೆ ಹಾಕೊಳ್ಳಿ, ಪೂರ್ವ ದಿಕ್ಕಿಗೆ ಹಾಕೊಳ್ಳಿ. ತುಂಬಾ ಜನ ನಾನು ವಾಸ್ತು ಕನ್ಸಲ್ಟ್ ಮಾಡುವಾಗ ಮನೆಗಳಿಗೆ ವಿಸಿಟ್ ಮಾಡಿದಾಗ ನೋಡ್ತೀನಿ, ತುಂಬಾ ಜನ ಎಲ್ಲ ಪ್ರಾಬ್ಲಮ್ಯಾಟಿಕ್ ತಗೊಂಡೋಗಿ ನಾರ್ತ್ ಅಲ್ಲಿ ಇಟ್ಟಿರ್ತಾರೆ ಅಥವಾ ತಗೊಂಡೋಗಿ ಸೊ ವೆಸ್ಟ್ ಅಲ್ಲಿ ಇಟ್ಟಿರ್ತಾರೆ. ಪ್ರಾಬ್ಲಮ್ಯಾಟಿಕ್ ಮಾಡ್ಕೋಬೇಡಿ ಆದಷ್ಟು. ಸೊ ಈಸ್ಟ್ ಅಲ್ಲಿ ಹಾಕೊಳ್ಳಿ. ಸೊ ನಿಮ್ಗೆ ಅವಾಗ ಅದು ಫೇವರಬಲ್ ಬರುತ್ತೆ. ಮತ್ತೆ ಬ್ಯಾಕ್ ಗ್ರೌಂಡ್ ಏನ್ ಬರಬೇಕು? ಬ್ಯಾಕ್ ಗ್ರೌಂಡು ಸೂರ್ಯ ಉದಯ ಆಗುವಂತಹ ಬ್ಯಾಕ್ ಗ್ರೌಂಡ್ ನ ಇಟ್ಕೊಳ್ಳಿ. ಆ ಒಂದು 7 ಕುದುರೆಗಳು ಬರುತ್ತಲ್ವಾ? ಸೊ ಸೂರ್ಯನಾರಾಯಣ ಏನ್ ಪಿಕ್ ಅಥವಾ ಏನು ಹಾರಿಸ್ತಾ ಹಾಕಿರ್ತೀರ ಅದು ಎನರ್ಜಿನ ತುಂಬುತ್ತೆ ಅಷ್ಟೇ. ಅದು ಹಾಕಿದ ತಕ್ಷಣ ದುಡ್ಡು ಬರೋದಿಲ್ಲ, ಬಟ್ ಇಟ್ ವಿಲ್ ಗಿವ್ ಸಪೋರ್ಟ್. ಸೊ ಹಾಗಾಗಿ ಇದಿಷ್ಟು ಪ್ಲಾನ್ ಮಾಡ್ಕೊಳ್ಳಿ. ಸೊ ಕ್ಲಾಸ್ ಕೊನೆಯದಾಗಿ ಮತ್ತೆ ಅನೌನ್ಸ್ ಮಾಡ್ತಾ ಇದ್ದೀನಿ. 23ನೇ ತಾರೀಕು ಕ್ಲಾಸ್ ಇರುತ್ತೆ. ಇನ್ನೊಂದು 2-3 ಸೀಟ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಥ್ಯಾಂಕ್ ಯು.